ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವೀಡಿಯೋಗೆ ಸ್ವಾಗತ. ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ವ್ಯೂಸು 100+ ಹೋಗಿದೆ. ಆ್ಯಂಡ್ ನಂಗೆ ತುಂಬ ಖುಷಿಯಾಯಿತು. ಯಾಕೆ ಅಂತ ಹೇಳೋದಾದರೆ, ತುಂಬ ಗ್ಯಾಪ್ ಕೊಟ್ಟು ಒಂದು ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನಕ್ಕಾದರೂ ರೀಚ್ ಆಗಬೇಕಾಗಿರುತ್ತೆ. ಆ್ಯಂಡ್ ಅಲ್ಲಿ ಎಷ್ಟು ಜನ ನೋಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗೆ ನಾನು ಅಷ್ಟೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅಟ್ಲೀಸ್ಟ್ ಒಂದು 10, 20, 50 ಹೀಗೆ ಪ್ಲಸ್ ಹಾಕ್ತಾ ಹೋದಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇದು ನನಗೆ ಇವತ್ತಿನ ಒಂದು ಖುಷಿ ವಿಚಾರ ಅಂತಲೇ ಹೇಳಬಹುದು. ಇನ್ನು ಅಡುಗೆ ಮನೆ ಅಂತ ಬಂದಾಗ ಆ್ಯಕ್ಚುಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಬೇಜಾರಾಗಲ್ಲ. ಪ್ರತಿ ಬಾರಿ ಎಷ್ಟು ಪಾತ್ರೆಗಳು ಬೀಳ್ತಾ ಇರುತ್ತೆ ಅಂತ ಹೇಳಿದಾದ್ರೆ, ಹೆಣ್ಮಕ್ಳುಗಳಿಗೆ ಟ್ರಿಗರ್ ಆಗೋ ಪಾಯಿಂಟ್ ಇದು ಒಂದೇ ಪಾತ್ರೆದು. ಎಷ್ಟು ಬೆಳಗ್ತಾಯಿದ್ರು, ಎಷ್ಟು ತೊಳಿತಾಯಿದ್ರು, ಎಷ್ಟು ಕ್ಲೀನ್ ಮಾಡ್ತಾಯಿದ್ರು, ಅಡುಗೆ ಮನೆ ಕ್ಲೀನ್ ಆಗೋದೇ ಇಲ್ಲ. ಅದು ಯಾವುದೇ ಕಾರಣಕ್ಕೂ ಅಷ್ಟೇ. ಅಡುಗೆ ಮಾಡಲೇ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆ ಗಲೀಜೇ ಆಗೋಲ್ಲ. ಹಾಗಂತ ಒಂದು ಮನೆಯಲ್ಲಿ ಅಡುಗೆ ಮಾಡದೇ ಇರೋದಕ್ಕೆ ಆಗಲ್ಲ. ಆ್ಯಂಡ್ ಸ್ವಲ್ಪ ಆದರೂ ಸರಿ ಅಡುಗೆ ಮನೇಲಿ ಕೆಲಸಗಳು ಆಗ್ತಾ ಇರಬೇಕು. ತಿನ್ನುವಂಥ ಟೈಮಲ್ಲಿ ತಿಂದುಬಿಟ್ರೆ ನಾವು ಆರೋಗ್ಯವಾಗಿ ಇರ್ತೀವಿ. ಹಾಗಾಗಿ ನಮ್ಗೆ ಯಾವ ಟೈಮ್ ಬೆಸ್ಟೋ ಆ ಟೈಮಲ್ಲಿ ಅಡುಗೆ ಮಾಡಿಕೊಂಡು ಒಳ್ಳೊಳ್ಳೆ ಊಟಗಳನ್ನ ಮಾಡಬೇಕು ಅನ್ನೋದು ಅಷ್ಟೇ ಕಾನ್ಸೆಪ್ಟು. ನನಗೆ ಹೇಗೆ ಅಂದರೆ, ನನಗೆ ಎಷ್ಟೇ ಹೆಲ್ದಿ ಫುಡ್ ತಿಂದ್ರೂ ನನ್ನ ಇಂದಿನ ಒಂದು ಲೈಫ್ ಸ್ಟೈಲ್ ನೋಡಿದಾಗ ನಾನು ಒಳ್ಳೆ ಊಟಗಳಲ್ಲಿ ಅಂದರೆ, ಈಗ ರಾಗಿ ಮುದ್ದೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಮೊಸರು, ಮಜ್ಜಿಗೆ, ಈ ರೀತಿಯಾದಂಥ ಐಟಮ್ಸ್ಗಳು ಅಥವಾ ಫುಡ್ಗಳನ್ನ ನಾನು ತಿನ್ನಲೇ ಇಲ್ಲ ಅನ್ನೋದು ನನಗೆ ಇವತ್ತಿಗೂ ಬೇಜಾರಾಗುತ್ತೆ. ಆ್ಯಂಡ್ ನಮ್ಮ ತಂದೆ ಯಾವಾಗಲೂ ಹೇಳೋರು, ಮುದ್ದೆ ಊಟ ಮಾಡಬೇಕು ಡೈಲಿ ಅಂತ. ಅವಾಗೆಲ್ಲ ನಮ್ಗೆ ಹುಡುಗಾಟ ಅಲ್ವಾ, ತಿನ್ನಲ್ಲ ಅಂತ ಹೇಳೋದು, ಹಠ ಮಾಡೋದು. ಪಾಪ ಅವರು ಏನು ಇದು ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಅನಿಸುತ್ತೆ, ಪ್ರತಿದಿನ ಇಷ್ಟಪ್ಪ ಮುದ್ದೆ ಊಟ ಮಾಡಲೇಬೇಕು. ಯಾಕಂದರೆ ನಮ್ಮ ಬಾಡಿಗೆ ಕ್ಯಾಲ್ಶಿಯಂ ಅವಶ್ಯಕತೆ ಇರುತ್ತೆ. ಅದರಲ್ಲೂ 30+ ಆದಾಗಂತೂ ನಮ್ಮ ಬಾಡಿಗೆ ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ. ಇವಾಗ ನಾನು ವೀಡಿಯೋದಲ್ಲಿ ಮಾತಾಡ್ತಾ ಇದ್ದೆ, ಬಟ್ ಯಾಕೋ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅದನ್ನು ಮ್ಯೂಟ್ ಮಾಡಿಬಿಟ್ಟೆ. ಯಾಕಂದರೆ ರೀಸೆಂಟ್ಲಿ ಅಲ್ವಾ ನಾನು ವೀಡಿಯೋ ಶೂಟ್ ಮಾಡ್ತಾ ಇರೋದು. ಯಾಕೋ ನನಗೆ ಅದು ವೀಡಿಯೋ ಅಪ್ಲೋಡ್ ಮಾಡೋದು ಬೇಡ ಅನಿಸ್ಬಿಡ್ತು ಆಡಿಯೋನ. ಬಟ್ ವೀಡಿಯೋ ಕ್ಲಿಪ್ ಹಾಗೆ ಉಳಿಸ್ಕೊಂಡಿದ್ದೀನಿ. ನಾನಿವತ್ತು ಟೀ ಮಾಡ್ತಾಯಿದ್ದೆ. ಏನಂದರೆ, ನಮ್ಮ ಲೈಫ್ಗೆ ಎಷ್ಟು ಚೆನ್ನಾಗಿ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ ಅಂದರೆ, ನಾನು ಟೀ ಮಾಡ್ತಾಯಿದ್ದೆ ಹಾಗೆ ವೀಡಿಯೋ ಮಾಡಿಕೊಂಡು. ನಾನು ಅದಕ್ಕೆ ಯಾವುದೇ ರೀತಿ ಸಕ್ಕರೆ ಹಾಕಲೇ ಇಲ್ಲ. ಅದೇ ರೀತಿ ಕುಡ್ಕೊಬಿಟ್ಟೆ. ಯಾಕೆ ಅಂದರೆ ಸಪ್ಪೆಗೂ ಕೂಡ ಅಡ್ಜಸ್ಟ್ ಆಗಿಬಿಡ್ಬೇಕು. ಯಾಕಂದರೆ 30 ಆಗ್ತಾ ಇದ್ದಂಗೆ ನಮ್ಮ ಊಟ, ನಮ್ಮ ವಿಚಾರ ಪ್ರತಿಯೊಂದು ಅಷ್ಟೇ ಅಪ್ಗ್ರೇಡ್ ಆಗಬೇಕು. ಈ ಅಡುಗೆ ಮನೆ ವಿಚಾರ ಅಂತ ಬಂದಾಗಲೂ ಅಷ್ಟೇ, ಎಷ್ಟೋ ಸತಿ ನನಗನ್ಸುತ್ತೆ, ನಾನೇ ಸೆಲ್ಫ್ ಗಿಫ್ಟ್ ಕೊಟ್ಕೋತೀನಿ. ಒಂದು ಚಾಪಿಂಗ್ ಬೋರ್ಡ್ ಆಗಿರ್ಬೋದು, ಅಥವಾ ಒಂದು ಹಾಲು ಕಾಯಿಸೋ ಪಾತ್ರೆ ಆಗಿರ್ಬೋದು, ಅಥವಾ ಏನಾದರೂ ಒಂದು ಹೊಸದಾಗಿ ಅಡುಗೆ ಮನೆಗೆ ನಾನು ಗಿಫ್ಟ್ ಕೊಟ್ಕೊಂಡಾಗ, ಅಡುಗೆ ಮನೆಗೆ ನಾನು ಬರೋದಕ್ಕೆ ಅದು ಒಂದೇ ಕಾರಣ ಸಾಕು. ಹೊಸ ವಸ್ತುಗಳನ್ನ ನೋಡೋದು, ಹೊಸ ವಸ್ತುಗಳನ್ನ ನಾನು ನೋಡಿದಾಗ ಅಡುಗೆ ಮಾಡಬೇಕು ಅನಿಸೋದು. ಆ್ಯಂಡ್ ಅಡುಗೆ ಮನೆಗೆ ಬಂದ್ರೇ ಒಂದು ಖುಷಿಯಾಗಿರಬೇಕು, ಆ ರೀತಿ ಮೂಮೆಂಟು ನನಗೆ ಪರ್ಸ್ನಲಿ ಎಷ್ಟೋ ಸತಿ ಅನಿಸುತ್ತೆ. ನಾನು ಕೆಲವೊಂದು ಸತಿ ಹೊಸ ವಸ್ತುಗಳಿಗೆ ಅಟ್ರ್ಯಾಕ್ಟ್ ಆಗ್ತೀನಿ. ಆ್ಯಂಡ್ ತುಂಬ ಕಡಿಮೆ ಬೆಲೆನೂ ಇರಬೇಕು, ಆ ವಸ್ತು ನನಗೆ ಇಷ್ಟನೂ ಆಗಬೇಕು, ಎಷ್ಟೋ ಸತಿ ನಾನು ಬಳಸಬೇಕು ಅನ್ನೋ ಥರ. ಇವತ್ತು ನಮ್ಮ ಅತ್ತೆ ಸ್ವಲ್ಪ ಚಿಕನ್ ಕೊಟ್ಟು ಕಳಿಸಿದ್ರು. ಹಾಗಾಗಿ ನಾನು ಈ ಚಿಕನಲ್ಲಿ 2 ರೀತಿ ಐಟಮ್ ಮಾಡೋಣ ಅಂತ ಒಂದು ಸ್ವಲ್ಪ ನೋಡಿ ಕೈಮಾಗೆ ಎತ್ತಿಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕಬಾಬ್ ಮಾಡೋದಕ್ಕೆ. ಇವತ್ತು ಹೋಮ್ ಮೇಡ್ ಕಬಾಬ್ ಪೌಡ್ರು ಮತ್ತು ಮನೆಯಲ್ಲಿ ಯಾವ ರೀತಿ ಬಾಯ್ಲರ್ ಚಿಕನ್ನಲ್ಲಿ ಕೈಮಾ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವೆಜ್ ಯಾರು ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಿ. ಆ್ಯಂಡ್ ಇವಾಗ ನೋಡಿ, ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಪುದೀನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದನೇ ಈ ಒಂದು ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋತೀನಿ. ಅದರ ನಂತರ ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಬಿಡ್ತೀನಿ. ಕೆಲವೊಬ್ಬರು ಟೊಮೊಟೊ ಸ್ಕಿಪ್ ಮಾಡ್ತಾರೆ, ನೀವು ಯೂಸ್ ಮಾಡೋಲ್ಲ ಅಂದರೂ ಸ್ಕಿಪ್ ಮಾಡಿ. ನಾನು ಹಾಕಿದ್ದೀನಿ. ನಾನು ಮಾಡ್ತಾ ಇರೋ ಕ್ವಾಂಟಿಟಿನೂ ಸ್ವಲ್ಪ ಕಡಿಮೆನೇ, ಆದರೂ ಚೆನ್ನಾಗಿ ಬಂದಿದೆ. ನೋಡಿ, ಚಿಕನ್ನು ಯಾವುದು ಬೋನ್ ಇರೋದಿಲ್ವೋ ಅದನ್ನೆಲ್ಲ ಒಂದು ಕಡೆಗೆ ಹಾಕಿ ರುಬ್ಕೊಂಡಿದ್ದೀನಿ. ಒಂದು 1/2 kg ಮೇಲೆ ಇದೆ, ಒಂದು 3/4 kg. ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಏನು ಹುರ್ಕೊಂಡಿದ್ದೀನೋ ಅದು ತಣ್ಣಗಾಗಬೇಕು. ಅದು ತಣ್ಣಗಾದ್ಮೇಲೆ ಇಲ್ಲಿಗೆ ಹಾಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಖಾರದ ಪುಡಿ, ಅಂದರೆ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು ಖಾರದ ಪುಡಿ ಮತ್ತು ಧನಿಯಾ ಪುಡಿ. ಬರೀ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮಾತ್ರ. ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡ್ರೆ ಧನಿಯಾ ಪುಡಿ 2 ಸ್ಪೂನು. ಮತ್ತು ಇದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಇಲ್ಲಿ ನನಗೇನು ಹೇಳ್ತಾ ಇದ್ದೀನಿ ಅಂದರೆ, ಕಾಯಿ ಸ್ವಲ್ಪ ಹಾಕಿದರೆ, ಬಟ್ ಕಾಯಿ ನಾನು ಪೂರ್ತಿ ಹಾಕ್ಕೊಂಡೆ, ಅಷ್ಟು ಕಾಯಿ, ಒಂದು ಓಳ್ ಕಾಯಿನೂ.
ಮತ್ತು ಇವಾಗ ಕಡಲೆನ ಪೌಡ್ರ್ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಕೈಮಾಗಿ ಯಾವ ರೀತಿ ನಾನು ಪ್ರಿಪೇರ್ ಮಾಡಿಕೊಂಡೆ ಅಲ್ವಾ, ಇದನ್ನು ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಕೈಮನ ನಾನು ಮಿಕ್ಸಿ ಜಾರಲ್ಲೇ ಡೈರೆಕ್ಟಾಗಿ ಹಾಕ್ಕೊಂಡು ರುಬ್ಕೊಂಡೆ. ಒಂದು 2 ಪಲ್ಸ್ ಹಿಂಗೆ ತಿರ್ಗಿಸಿದ್ರೆ ಆಯಿತು. ಈ ರೀತಿ ನುಣ್ಣಗಾಗುತ್ತೆ. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಇಷ್ಟನ್ನು ಸ್ವಲ್ಪ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು, ಮತ್ತು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಇದಕ್ಕೊಂದು ಮೊಟ್ಟೆ ಮತ್ತು ಕಡಲೆ ಪೌಡ್ರ್ ಕಡಲೆ ಪುಡಿ ಯಾವತ್ತೂ ಅಷ್ಟೇ ನುಣ್ಣಗಿರಬೇಕು. ಅದೆಷ್ಟು ಚೆನ್ನಾಗಿ ನುಣ್ಣಗಿರುತ್ತೋ ಅಂದರೆ ನೈಸಾಗಿರುತ್ತೋ ಅದು ಕೈಮಾ ಉಂಡೆ ಅಷ್ಟು ನುಣ್ಣಗೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮೊಟ್ಟೆನೂ ಅಷ್ಟೇ ಒಂದು ಹಾಕ್ಕೊಳ್ಳೇಬೇಕು. ಮೊಟ್ಟೆ ಹಾಕ್ಕೊಡ್ಲಿಲ್ಲ ಅಂದರೆ ಅದು ಕೈಮಾ ಉಂಡೆ ಅಷ್ಟು ಚೆನ್ನಾಗಿ ಬರೋಲ್ಲ. ನಾನು ಮೊಟ್ಟೆ ಹಾಕ್ದೇನೂ ಟ್ರೈ ಮಾಡಿದ್ದೀನಿ, ಬಟ್ ಮೊಟ್ಟೆ ಹಾಕಿದ್ರೇ ಚೆನ್ನಾಗಿ ಬರೋದು. ಕಡಲೆ ಪುಡಿ ನಾನು ಸ್ವಲ್ಪನೇ ಹಾಕೋತಾ ಇರೋದು. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು, ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಮಾ ಉಂಡೆ ಸಾಫ್ಟಾಗಿ ಬರುತ್ತೆ. ನಾವು ಕಡಲೆ ಪುಡಿ ಹಾಕಿರೋದ್ರಿಂದ ಅದು ಒಡ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ. ಆ್ಯಂಡ್ ಇದು ಬಾಯ್ಲರ್ ಚಿಕನಲ್ಲಿ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೈಮಾ ಒಡ್ಕೊಳ್ಳೋದಿಲ್ಲ. ಮಟನ್ ಕೈಮಾದಲ್ಲಿ ಮೊಟ್ಟೆ ಮತ್ತು ಕಡಲೆ ಪೌಡ್ರನ್ನ ಹಾಕಬೇಕು, ಆವಾಗ ಮಾತ್ರ ಕೈಮಾ ಉಂಡೆ ಚೆನ್ನಾಗಿ ಬರುತ್ತೆ. ನೋಡಿ, ಪೂರ್ತಿ ಏನು ಹಾಕ್ತಾಯಿಲ್ಲ, ಅರ್ಧ ಮಾತ್ರ ಹಾಕೋತಾ ಇದ್ದೀನಿ. ಆ್ಯಂಡ್ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಲಿ ಯೂಸ್ ಮಾಡ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ. ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಉಂಡೆ ಕಟ್ಕೋಬೇಕು. ಇವಾಗ ಕೈಮಾ ಸಾಂಬಾರು ಮಾಡೋದಕ್ಕೆ ಯಾವತ್ತೂ ಅಷ್ಟೇ ಒಂದು ಅಗ್ಲದ ಪಾತ್ರೆ ಇಡಿ, ಇಲ್ಲ ಬಾಣಲಿ ಇತ್ತು ಅಂದರೆ ಬಾಣಲಿನೇ ಇಡಿ. ನಾನಿಲ್ಲಿ ಒಂದು ಟೈಮ್ಗೆ ಆಗೋಷ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಸಾಂಬಾರು ಒಂದು ಟೈಮಿಗೆ ಖಂಡಿತ ಮಾಡೋದಕ್ಕಾಗಲಿಲ್ಲ. ಉಂಡೆ ಜಾಸ್ತಿ ಆಗುತ್ತೆ ಮತ್ತು ಸಾಂಬಾರು ಬೇಕಾಗುತ್ತೆ ಅಂದ್ಬಿಟ್ಟು 2 ಟೈಮ್ಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಈರುಳ್ಳಿ ಅದನ್ನ ಸಣ್ಣಕ್ಕೆ ಹಚ್ಚಿಬಿಟ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಯಾವತ್ತೂ ಅಷ್ಟೇ ಸಾಂಬಾರಿಗೆ ಹಾಕಲಿ, ಒಗ್ಗರಣೆಗೆ ಹಾಕಲಿ, ಸೊಪ್ಪು ಬೇಯಬೇಕಾದ್ರೆ ಹಾಕಲಿ, ಯಾವತ್ತೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಆ ಸಾಂಬಾರೇ ಆಗಲಿ, ಆ ಪದಾರ್ಥನೇ ಆಗಲಿ ಜಾಸ್ತಿ ಹೊತ್ತು ಇಡೋದಕ್ಕೆ ಆಗಲ್ಲ. ಆ್ಯಂಡ್ ಇವಾಗ ಇದಕ್ಕೊಂದು 7-8 ಪೀಸ್ ಹಾಕಿ ಹುರ್ಕೋತಾ ಇದ್ದೀನಿ. ಚಿಕನ್ ಕೈಮಾನೇ ಸಾಕಾಗಿರುತ್ತೆ, ಬಟ್ 1-2 ಪೀಸ್ ಹಾಕಿದ್ರೇ ಸಾಂಬಾರು ಟೇಸ್ಟ್ ಬರೋದು ಅಂತಾರಲ್ಲ, ಅದಕ್ಕೋಸ್ಕರ ನಾನು ಇದೇ ರೀತಿ ಮಾಡ್ತೀನಿ. ಇವಾಗ ನೋಡಿ, ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋಲ್ಲ. ಮತ್ತು ಸಾಂಬಾರು ಊಟ ಮಾಡಿದಾಗ ಎದೆ ಉರಿ ಅನಿಸೋದು ಅಥವಾ ಮಸಾಲೆ ಈ ರೀತಿ ಅನಿಸೋದು, ಈ ರೀತಿ ಏನೂ ಅನಿಸಲ್ಲ. ನಾನು ಎಷ್ಟೋ ಸತಿ ಅಡುಗೆಗಳು ಮಾಡಿದ್ದೀನಿ. ಈ ಮೆಥಡ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಬೋದು. ಯಾಕಂದರೆ ಕಾಯಿ ಮತ್ತು ಗಸಗಸೆ ಇವೆಲ್ಲ ಹಾಕಿರ್ತೀವಿ ಅಲ್ವಾ, ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರ್ದು. ನಾನು ಮಾಡೋ ಮೆಥಡ್ ಈ ರೀತಿ ಇರುತ್ತೆ. ನೀವು ಯಾವ ಮೆಥಡಲ್ಲಿ ಮಾಡ್ತೀರಾ ಅಂತ ನೀವು ಕಮೆಂಟ್ ಹಾಕ್ಬೋದು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಮೆಥಡಲ್ಲಿ. ಆ್ಯಂಡ್ ಒಂದು ಕಡೆಗೆ ಸಾಂಬಾರು ಇಟ್ಟಿದ್ದೀನಿ, ಇನ್ನೊಂದು ಕಡೆಗೆ ಅನ್ನ ಮಾಡಿಬಿಡೋಣ ಅಂತ ಅನ್ನಕ್ಕೂ ಇಟ್ಟಿದ್ದೀನಿ. ಅಡುಗೆ ಮನೆ ಕೆಲಸ ಅಂದರೆ ಹಾಗೆ ಅಲ್ವಾ, ಒಂದು ಟೈಮ್ ಆಗ್ತಾ ಇದ್ದಾಗಲೇ ಇನ್ನೊಂದು ಟೈಮ್ಗೆ ಏನು ಬೇಕು ಅನ್ನೋದನ್ನು ಓಡಿಸ್ತಾ ಇರ್ತೀವಿ ತಲೆಯಲ್ಲಿ. ಎಷ್ಟೋ ಜನ ಹೆಣ್ಮಕ್ಳು ಒಂದೊಂದು ಸತಿ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಅಡುಗೆ ಮನೇಲಿ ನಿಂತ್ಕೊಂಡಾಗ ಅವ್ರಿಗೆ ಈ ಅಡುಗೆ ಇಷ್ಟ ಆಗ್ಬೋದಾ, ಈ ಸಾಂಬಾರು ಇಷ್ಟ ಆಗ್ಬೋದಾ, ಈ ಪಲ್ಯ ಇಷ್ಟ ಆಗ್ಬೋದಾ ಅಂತಲೇ ಯೋಚನೆ ಮಾಡ್ತೀವಿ. ನಾವು ತಿನ್ನೋ ಟೈಮಲ್ಲಿ ನಮ್ಮ ತಾಯಿದಿರು ಇದೇ ರೀತಿಯೇ ಯೋಚನೆ ಮಾಡಿ ನಮಗೆ ಒಳ್ಳೊಳ್ಳೆ ಊಟಗಳನ್ನ ಕೊಟ್ಟಿರೋದು. ಹಾಗಾಗಿ ನಾನು ಅಷ್ಟೇ ನಮ್ಮ ತಾಯಿ ಬಗ್ಗೆ ತುಂಬ ಅಂದರೆ ತುಂಬ ಮೋಟಿವೇಶನ್ ತೊಗೊಬಿಡ್ತೀನಿ. ಯಾಕಂದರೆ ನಮ್ಮಮ್ಮ ಅವರು ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರನ್ನ ನಾನು ನನ್ನ ಲೈಫಲ್ಲಿ ಸ್ಫೂರ್ತಿಯಾಗಿ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಮುಂದೆ ಇಂಥ ಮಾತುಗಳನ್ನೆಲ್ಲ ಹೇಳೋದಕ್ಕೆ ಆಗಲ್ಲ. ಆ್ಯಂಡ್ ನನ್ನದೇ ಒಂಥರ ಏನಂತಾರೆ, ಎದುರುಗಡೆ ನಾನು ಕೋಪ ಮಾಡ್ಕೊಬಿಟ್ಟು ಅವ್ರ ಜೊತೆ ಜಗಳ ಆಡ್ತೀನಿ. ಬಟ್ ಹಿಂದೆ ಅವ್ರ ಬಗ್ಗೆ ಒಳ್ಳೆಯದೇ ನಾನು ಮಾತಾಡೋದು. ಯಾವತ್ತೂ ನಾನು ಕೆಟ್ಟದಾಗಿ ಯಾರ ಬಗ್ಗೆನೂ ಮಾತಾಡೋದಕ್ಕೆ ಹೋಗಲ್ಲ. ಬಟ್ ನನಗೆ ಕೆಟ್ಟದ ಮಾಡೋಕ್ಕೆ ಬಂದವ್ರ ಬಗ್ಗೆ ನಾನು ಯಾವತ್ತೂ ಒಳ್ಳೇದನ್ನೂ ಮಾತಾಡೋದಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮನ್ನೇ ಕೆಟ್ಟದಾಗಿ ನೋಡೋ ಅಂಥವ್ರು, ಕೆಟ್ಟದಾಗಿ ಮಾತಾಡೋ ಅಂಥವ್ರನ್ನ ನಾವು ಯಾವತ್ತೂ ನಮ್ಮ ಹತ್ರನೂ ಸೇರಿಸ್ಕೋಬಾರ್ದು ಅನ್ನೋ ಅಂಥವಳು ನಾನು. ಬಟ್ ನಮ್ಮ ತಾಯಿ ತುಂಬ ಒಳ್ಳೆ ಅಡುಗೆಗಳನ್ನ, ಒಳ್ಳೆ ಊಟಗಳನ್ನ ನಮ್ಮ ಲೈಫ್ ಸ್ಟೈಲಲ್ಲಿ ನಮಗೆ ಆ್ಯಡ್ ಮಾಡಿದರು. ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅವ್ರು ನಮ್ಮ ಜೀವನದಲ್ಲಿ ಒಂದು ಒಳ್ಳೊಳ್ಳೆ ಪಾಠಗಳನ್ನ ಕಲಿಸಿದ್ದಾರೆ. ನನಗೆ ಎಷ್ಟೋ ವಿಚಾರಗಳು ನನ್ನ 4ನೇ ವರ್ಷದಿಂದ 6ನೇ ವರ್ಷದಲ್ಲಿ ಏನೇನು ನಡೆದಿತ್ತು ಅನ್ನೋ ಒಳ್ಳೊಳ್ಳೆ ಮೂಮೆಂಟ್ಗಳು ನಮ್ಗೆ ಚೆನ್ನಾಗಿ ಗೊತ್ತಿದೆ.
ನಾವಿದ್ದಂಥ ಮನೆ, ನಮಗಿದ್ದಂಥ ಪರಿಸ್ಥಿತಿ, ನಮ್ಮ ತಂದೆ ತಾಯಿ ನಮಗೋಸ್ಕರ ಕಷ್ಟಪಟ್ಟಿದ್ದು, ಅವ್ರಿಗೋಸ್ಕರ ಅವ್ರ ಲೈಫಲ್ಲೂ ಕೂಡ ಏನೂ ಮಾಡ್ಕೊಂಡಿಲ್ಲ. ಆ್ಯಂಡ್ ಏನಂದರೆ ಎಷ್ಟೋ ವಿಚಾರಗಳು ಅವ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ನನಗದು ತುಂಬ ಸ್ಫೂರ್ತಿ ಆಗುತ್ತೆ ಅಂತಲೇ ಹೇಳಬಹುದು. ನಾನಿಲ್ಲಿ ಹೋಮ್ ಮೇಡ್ ಕಬಾಬ್ ಪೌಡರ್ನ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಈಸಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಕಾರ್ನ್ಫ್ಲೋರು ಮತ್ತು ಇಲ್ಲೊಂದು ಮನೇಲೇ ಹೋಮ್ ಮೇಡ್ ಗರಂ ಮಸಾಲ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಮೈದಾ ಮತ್ತು ಕಾರ್ನ್ಫ್ಲೋರ್ ಹೇಳಿದ್ನಲ್ಲ, ಇದಿಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಂತು. ಇದನ್ನು ಆ್ಯಕ್ಚುಲಿ ನಾನು ಇನ್ನೊಂದು ಸತಿ ಈ ಪೌಡರ್ನ ಮಾಡಿ ತೋರಿಸ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ ಈ ಪೌಡರು. ನಾನು ಮನೇಲೇ ಟ್ರೈ ಮಾಡಿದ್ದೆ, ಹಿಂದೆ ಕೂಡ ಟ್ರೈ ಮಾಡಿದ್ದೆ, ಚೆನ್ನಾಗಿತ್ತು ಅಂದ್ಬಿಟ್ಟು ಇನ್ನೊಂದು ಸತಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ಹಾಕ್ಕೊಂಡು ಮಾಡಿದ್ದು ಈ ವಿಡಿಯೋದಲ್ಲಿ ನೋಡಿ. ಖಂಡಿತವಾಗ್ಲೂ ನಾನು ರೆಸಿಪಿನ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದ್ದು ಗೊತ್ತಾ ಕಬಾಬ್ ಪೌಡರು. ನನ್ನ ಮನೇಲಿ ಯಾವಾಗಲೂ ಅಷ್ಟೇ, ನಾನು ಒಂದು ಅಡುಗೆ ಮಾಡಬೇಕಾದ್ರೆ ಏನಾದ್ರು ಬಿತ್ತು ಅಂದರೆ ಅಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನನಗದು ಒಂಥರ ಇಷ್ಟ. ಯಾಕಂದರೆ ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಡುಗೆ ಮನೆ, ಅಷ್ಟು ನಮಗೂ ನೆಮ್ಮದಿ. ಎಲ್ಲಿ ಏನೇನು ಬಿದ್ದಿರುತ್ತೋ ಅಲ್ಲಲ್ಲೇ ಬಿದ್ದುಬಿಟ್ಟಿದ್ರೆ ಒಂದೇ ಸತಿ ಎಕ್ಟಿಕ್ ಆಗಿಬಿಡ್ತೀನಿ. ಯಾಕಂದರೆ ಕೆಲಸ ಮಾಡಬೇಕಾದ್ರೆ ಆ ಕ್ಲೀನ್ನೆಸ್ ಇಲ್ಲ ಅಂದರೆ ಅಡುಗೆ ಮನೆ ಅಷ್ಟು ನೀಟ್ ಇರಲ್ಲ. ಆ್ಯಂಡ್ ನನಗೂ ಕೂಡ ಅಷ್ಟೊಂದು ಖುಷಿ ಕೊಡಲ್ಲ ಅಡುಗೆ ಮನೆ ನೋಡಬೇಕಾದ್ರೆ. ಈ ಕಬಾಬ್ ಪೌಡರ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಲೇಬೇಕು. ಹೇಳಿದ್ನಲ್ಲ, ಹೋಮ್ ಮೇಡ್ ಗರಂ ಮಸಾಲ ಪುಡಿ ಮಾಡ್ಕೋಬೇಕಷ್ಟೇ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹೋಮ್ ಮೇಡ್ ಗರಂ ಮಸಾಲ ಪುಡಿ ಯಾವ ರೀತಿ ಮಾಡ್ಕೋಬೇಕು ಅಂತ. ನೀವು ಕಬಾಬ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಈ ರೀತಿ ಬೀಟ್ ಮಾಡ್ಕೋಬೇಕು. ಈ ರೀತಿ ಬೀಟ್ ಮಾಡಿದ್ರೆ ಮಾತ್ರ ಅದು ಕಬಾಬ್ ಪೌಡರ್ ಚೆನ್ನಾಗಿ, ಅಂದರೆ ಕಬಾಬು ಚೆನ್ನಾಗಿ ಮಿಕ್ಸಪ್ ಆಗೋದು ಚಿಕನ್ಗೆ. ಎಷ್ಟು ಈಸಿ ಗೊತ್ತಾ. ಆ್ಯಂಡ್ ತುಂಬ ಒಳ್ಳೆ ರೀತಿಯಾದಂಥ ಪೌಡ್ರು. ನನಗೆ ಔಟ್ಸೈಡ್ ಫುಡ್ಡು ಅಥವಾ ಔಟ್ಸೈಡ್ ಪ್ಯಾಕೆಟ್ಗಳನ್ನ ಜಾಸ್ತಿ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಒಂದು ಸತಿ ಟ್ರೈ ಮಾಡ್ಬೋದು, ಬಟ್ ಪದೇ ಅದಕ್ಕೆ ಯಾವ ಕೆಮಿಕಲ್ಸ್ ಹಾಕಿರ್ತಾರೋ, ಯಾವ ರೀತಿ ಮಾಡಿರ್ತಾರೋ, ಪ್ರತಿಯೊಂದು ಐಟಮ್ಸ್ಗೂ ಅಷ್ಟೇ ಪ್ರಿಸರ್ವೇಟಿವ್ ಹಾಕದೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಈಗ ನಾವು ಖಾರದ ಪುಡಿ ಪ್ರತಿಯೊಂದು ಮನೇಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್, ಬಣ್ಣ ಏನೂ ಹಾಕಿರೋದಿಲ್ವಾ, ಅದಕ್ಕೋಸ್ಕರ ನಾನು ಮನೇಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ನೀವು ಯಾರು ಇದ್ದರೆ ದಯವಿಟ್ಟು ಮನೇಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಕಷ್ಟ ಆಗಬಹುದು, ಬಟ್ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಹಾಗೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ಇದೇ ರೀತಿ ನಾನು ಕ್ಲೀನ್ ಮಾಡಿಕೊಂಡು ಕಿಚನ್ನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನನಗಂತೂ ಎಷ್ಟೋ ಸತಿ ಅನಿಸ್ಬಿಡುತ್ತೆ, ನನ್ನ ಬಾಡಿ ಎಷ್ಟು ವೀಕಪ್ಪ, ತುಂಬ ವೀಕು. ನಾವು ಎಷ್ಟೇ ಒಳ್ಳೆ ಊಟ ಇವಾಗ ತಿಂದ್ರೂ ಅದು ಬಾಡಿಗೆ ಅಬ್ಸರ್ವ್ ಆಗಲ್ಲ. ಯಾಕೆ ಅಂತ ಹೇಳೋದಾದರೆ, ತಿನ್ನುವಂಥ ವೇಳೆಯಲ್ಲಿ ನಾವು ಊಟಗಳನ್ನ ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ತಾರೆ ನೋಡಿ. ಅದಕ್ಕೋಸ್ಕರನೇ ನಮ್ಮ ಮಕ್ಕಳಿಗೆ ಒಳ್ಳೆ ಫುಡ್ಡು, ಹೆಲ್ತಿ ಲೈಫ್ ಸ್ಟೈಲು ಪ್ರತಿಯೊಂದನ್ನು ಕೊಡಬೇಕು. ನಾನು ಎಷ್ಟೋ ಸತಿ ಅನ್ಕೋತಿರ್ತೀನಿ, ಈ ವಿಡಿಯೋಗಳು ಮಾಡಬೇಕಾದ್ರೆ ವಿಡಿಯೋ ಮಾಡಿಬಿಡ್ತೀನಿ, ಆಫ್ಟರ್ ಶೂಟ್ ನನಗೆ ಮಾಡೋದಕ್ಕೆ ಆಗಲ್ಲ. ಎಷ್ಟು ಒಳ್ಳೆ ಅಡುಗೆಗಳು ಮಾಡ್ತೀನೋ ಕೆಲವೊಂದು ಸತಿ ಬರೀ ಉಪ್ಪು ಖಾರ ಅನ್ನ ಹಾಕ್ಕೊಂಡು ತಿನ್ಬಿಡ್ತೀನಿ. ಆ ಥರ ಲೈಫು ಇರುತ್ತೆ, ಈ ಥರ ಲೈಫು ಇರುತ್ತೆ. ಎಷ್ಟು ಕೆಲಸಗಳು ಮಾಡ್ತೀನೋ ಅಷ್ಟು ಆಪೋಸಿಟಾಗಿ ಕೆಲಸಗಳೇ ಮಾಡೋದಕ್ಕೆ ಆಗಲ್ಲ. ಬಾಡಿ ಕೆಲವೊಂದು ಸತಿ ನಮ್ಗೆ ಅಷ್ಟು ಟೈಮೇ ಕೊಡೋದಿಲ್ಲ. ನನಗೂ ಅಷ್ಟೇ ಒಂದೊಂದು ಸತಿ ಎಷ್ಟು ಬಾಡಿ ಸುಸ್ತಾಗ್ಬಿಟ್ಟಿರುತ್ತೆ ಅಂದರೆ ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ಆ್ಯಂಡ್ ಇದು ನೈಟ್ಗೆ ನಾನು ಕಬಾಬ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನ ಮಾಡೋದಕ್ಕೆ ಆಗಲಿಲ್ಲ. ಸೊ ಚೆನ್ನಾಗಿ ಬಂತು ಕಬಾಬ್ ಎಲ್ಲ. ನೀವು ಬೇಕಾದ್ರೆ ಮನೇಲಿ ಟ್ರೈ ಮಾಡ್ಬೋದು. ಬಟ್ ಅದೊಂದು ಹೋಮ್ ಮೇಡ್ ಗರಂ ಮಸಾಲ ಪುಡಿ ನೆಕ್ಸ್ಟ್ ಯಾವಾಗಾದ್ರು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಗೆ ಈ ವಿಡಿಯೋನು ಅಟ್ಯಾಚ್ ಮಾಡ್ತೀನಿ. ಖಂಡಿತ ನೀವು ಈ ವಿಡಿಯೋನ ಟ್ರೈ ಮಾಡಲೇಬೇಕು, ಈ ರೆಸಿಪಿಗಳನ್ನ. ನನಗೆ ಬಾಡಿ ಅಂತೂ ತುಂಬ ಇರಿಟೇಷನ್ ಕೊಡುತ್ತೆ. ಯಾಕೆ ಅಂತ ಹೇಳೋದಾದರೆ 30+ ಆಗ್ತಾ ಇದ್ದಂಗೆ ಬಾಡಿಯಲ್ಲಿ ವೀಕ್ನೆಸ್ಸು, ಅಥವಾ ನೀವು ಸರಿಯಾಗಿ ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ ಅಂದರೆ ಅದು ಎಲ್ಲವೂ ಕಾಣಿಸೋದು ನಮ್ಮ ಆರೋಗ್ಯದ ಮೇಲೆ ಅಷ್ಟೇ. ನಮ್ಮ ಆರೋಗ್ಯದಲ್ಲಿ ಯಾವುದನ್ನು ಆ್ಯಡ್ ಮಾಡಬೇಕು, ನಿಮ್ಮ ಬಾಡಿಗೆ ಯಾವುದು ಅಬ್ಸರ್ವ್ ಆಗುತ್ತೆ ಅಂಥದ್ದನ್ನು ಮಾತ್ರ ಯೂಸ್ ಮಾಡಿ. ಆ್ಯಂಡ್ ನಮ್ಮ ಮನೇಲಿ ನಾನು ಯಾವುದೇ ಅಡುಗೆ ಮಾಡಲಿ, ತಿಂಡಿ ಮಾಡಲಿ, ನನ್ನ ಮಗಳು, ನನ್ನ ಯಜಮಾನರು ಚೆನ್ನಾಗಿದೆ ಅಂದರೆ ಅದು ತುಂಬ ಚೆನ್ನಾಗಿದೆ ಅಂತಲೇ. ಸೊ ಅವರಿಬ್ಬರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೀವು ಬೇಕಾದ್ರೆ ಈ ರೆಸಿಪಿಗಳನ್ನ ಟ್ರೈ ಮಾಡಿ.